ಹಾವೇರಿಯಲ್ಲಿ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಚಿಂಚೋಳಿ ಮಾಯಮ್ಮನ ದರ್ಶನ ಮಾಡಿ ಸಂಬಂಧಿಕರು ವಾಪಸ್ ಆಗ್ತಾ ಇದ್ರು. ಅಂದ್ರೆ ದೇವರ ದರ್ಶನ ಮಾಡಿಕೊಂಡು ಕೃಪೆಗೆ ಪಾತ್ರರಾಗಿದ್ವಿ ಅಂತ ಅನ್ಕೊಂಡು ಹೊಸ ವಾಹನಕ್ಕೆ ಪೂಜೆ ಕೂಡ ಮಾಡಿಸ್ಕೊಂಡು ಬರ್ತಾ ಇದ್ರಂತೆ. ಹೊಸ ಟಿ ವಾಹನಕ್ಕೆ ಪೂಜೆ ಮಾಡಿಸ್ಬೇಕು ಅಂತಾನೆ ಇವರು ಈ ದೇವರ ದರ್ಶನದ ಪ್ಲಾನ್ ಮಾಡಿದ್ದು. ಸಾಮಾನ್ಯವಾಗಿ ನಾವು ಯಾವುದೇ ಹೊಸ ವೆಹಿಕಲ್ ತಗೊಂಡ್ರು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ವಾಡಿಕೆ ಹಿಂದೂ ಸಂಪ್ರದಾಯದಲ್ಲಿ. ಪಾಪ ಇವರು ಕೂಡ ಹಾಗೆ ಮಾಡ್ತಾ ಇದ್ರು. ಜೊತೆಗೆ ಸಂಬಂಧಿಕರನ್ನು ಕರ್ಕೊಂಡು ಹೋಗಿದ್ರು. ಒಂದೊಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಭವಿಷ್ಯದ ಬಗ್ಗೆ 108 ಕನಸಿದೆ ಅಂತ ಹೇಳ್ಕೊಂಡು ಕನಸು ಸಾಕಾರ ಆಗಲಿ ಅಂತ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೋದ್ರು, ದರ್ಶನ ಮಾಡಿದ್ರು. ವಾಪಸ್ ಇನ್ನೊಂದು 2-3 ಗಂಟೆ ಆಗಿದ್ರೆ ಮನೇಲಿ ಕೂಡ ಸೇರ್ತಾ ಇದ್ರು. ಆದರೆ ಅಷ್ಟರಲ್ಲಾಗಲೇ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಟಿ ವಾಹನ ಓವರ್ ಸ್ಪೀಡ್ನಲ್ಲಿತ್ತು. ಅಂದರೆ ಆ ಸ್ಪೀಡ್ ಲಿಮಿಟ್ಗಿಂತ ಅಬೌವ್ ಸ್ಪೀಡ್ನಲ್ಲಿತ್ತು. ಮತ್ತು ಹೆವಿ ವೆಹಿಕಲ್ಸಲ್ಲಿ ಯಾವಾಗಲೂ ಅಷ್ಟೇ ಓವರ್ ಸ್ಪೀಡ್ನಲ್ಲಿದ್ದಾಗ ಬ್ರೇಕ್ ಹಾಕಿದ ತಕ್ಷಣವೂ ಕಂಟ್ರೋಲಿಗೆ ಸಿಗಲ್ಲ. ಕೆಲವು ಸೆಕೆಂಡ್ಗಳ ಮೈಮರೆವು ಎಷ್ಟು ಜನರ ಜೀವನವನ್ನು ಶಾಶ್ವತವಾಗಿ ಮುಗಿಸಿಬಿಟ್ಟಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತು ಅರ್ಲಿ ಮಾರ್ನಿಂಗ್ ಡ್ರೈವ್ ಬಗ್ಗೆ ಪ್ರತಿ ಸಲ ಕೂಡ ನಾವು ಈ ಅಪಘಾತಗಳಾದಾಗ ನೀವು 100ರಲ್ಲಿ 80% ಅಪಘಾತಗಳಾಗೋದೇ ಈ ಅರ್ಲಿ ಮಾರ್ನಿಂಗ್ ಡ್ರೈವ್ನ ಸಂದರ್ಭದಲ್ಲಿ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಇಲ್ಲಿ ತನಕ ಫಾಲೋ ಅಪ್ ಮಾಡಿದ ನಂತರ ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅರವಿಂದ, ಸದ್ಯ ಬದುಕುಳಿದಿರುವಂತ ಅರ್ಪಿತಾ ಮತ್ತು ಅನ್ನಪೂರ್ಣವನ್ನ ಪಬ್ಲಿಕ್ ಟಿವಿ ಮಾತನಾಡಿಸುವಂತ ಪ್ರಯತ್ನ ಮಾಡಿತು. ಅಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಕೆಲವೊಂದಿಷ್ಟು ಅಂಶಗಳನ್ನ ಅವರು ಹಂಚಿಕೊಂಡ್ರು. ಆದರ್ಶನ ಅತ್ತೆ ಅನ್ನಪೂರ್ಣ, ತಂಗಿ ಅರ್ಪಿತಾ ಮತ್ತು ಆದರ್ಶ್ ಇಬ್ಬರು ಒಂದೇ ತಾಯಿ ಮಕ್ಕಳು. ಸೊ ಆ ಆದರ್ಶ್ ಇತ್ತೀಚೆಗೆ ಲೈಫಲ್ಲಿ ಸೆಟ್ಲ್ ಆಗಬೇಕನ್ನೋ ನಿಟ್ಟಿನಲ್ಲಿ ಟಿಯನ್ನು ಖರೀದಿ ಮಾಡಿದ್ದ. ಸೊ ಅದನ್ನು ಪೂಜೆ ಮಾಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮನೆ ದೇವರಿಗೆ ಬಂದಿದ್ದರು. ಮನೆ ದೇವರನ್ನ ಪೂಜೆ ಮಾಡಿಸ್ಕೊಂಡು ಹಾಗೆ ಅಕ್ಕಪಕ್ಕದ ದೇವಸ್ಥಾನಗಳನ್ನು ನೋಡಿಕೊಂಡು ವಾಪಸ್ಸು ಗ್ರಾಮಕ್ಕೆ ತೆರಳಬೇಕನ್ನೋದು ಅವರ ಒಂದು ಪ್ಲ್ಯಾನ್ ಆಗಿತ್ತು. ಸೊ ಆದರೆ ವಿಧಿಯ ಇವ್ರ ಬಾಳಲ್ಲಿ ಬೇರೆದ್ದೇ ಆಟ ಆಡಿರುವಂಥದ್ದು. ಇನ್ನು ಅವರ ಅತ್ತೆ ಮಾತನಾಡ್ತಾ ಹೇಳಿದ್ರು, ಆದರ್ಶ್ ಮದುವೆ ಆಗಬೇಕು, ಸಾಕಷ್ಟು ಕನಸು ಕಂಡಿದ್ದ. ಸೊ ನಾವು ಅವನಿಗೆ ಸಾಕಷ್ಟು ಸಪೋರ್ಟನ್ನು ಮಾಡಿದ್ವಿ, ಆದರೆ ಈ ರೀತಿ ಆಯ್ತಂತ ನೋವನ್ನು ತೋಡಿಕೊಂಡಿರುವಂಥದ್ದು. ಸದ್ಯ ನಾನೀಗ ಒಂದು ಹಾವೇರಿಯ ಜಿಲ್ಲಾಸ್ಪತ್ರೆಯ ಶವಾಗಾರದ ಮುಂದಿರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಇದೀಗ ತಾನೆ ಒಬ್ಬರು ಸಂಬಂಧಿಕರು ಆಗಮಿಸಿರುವಂಥದ್ದು ಸ್ಥಳಕ್ಕೆ. ಅವರ ಒಂದು ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅವರು ಕೂಡ ಶಾಕ್ನಲ್ಲಿದ್ದಾರೆ. ಎಲ್ಲರೂ ಕೂಡ ಇವರ ಮನೆಯ ಒಂದು ಸಂಬಂಧಿಕರೇ, ಮನೆಯ ಮೃತರ ಒಂದು ತೀರಾ ಒಂದು ಪರಿಚಿತರು ಮತ್ತು ಅವರ ಅಣ್ಣ ಆದರ್ಶ್ ಅಣ್ಣ ಇವರಾಗಿದ್ದಾರೆ. ಅವರು ಕೂಡ ನೋವಿನಲ್ಲಿದ್ದಾರೆ. ಮಾತನಾಡುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಆದರ್ಶ್ ನಿಮ್ಮ ಜೊತೆ ಹೇಗಿದ್ದ ಮತ್ತು ಫ್ಯಾಮಿಲಿ ಜೊತೆ? ಸರ್, ಈಗ ಅದು ಬೇಕಾ ಸರ್? ಈಗ ಅದು ನೋಡ್ತೀನಿ ಸರಿ ಸರ್, ಆಮೇಲೆ ಮತ್ತೆ ಮಾತಾಡೋಣ. ಇನ್ನು ಬಾಡಿ ಐಡೆಂಟಿಫೈ ಮಾಡಿಲ್ಲ? ಏನು ಮಾಡಿಲ್ಲ ಸರ್, ಇನ್ನು ನೋಡ್ಬೇಕು ಸರ್. ನೋಡಿದ್ಮೇಲೆ ಮಾತಾಡ್ತೀನಿ ಸರ್. ನಾನು ಅಲ್ಲಿ ಇನ್ನು ನೋಡ್ಬೇಕು ಸರ್, ಆಮೇಲೆ ಮಾತಾಡ್ತೀನಿ ಸರ್. ಸರ್, ನೀವೇನಾಗಬೇಕು? ನಾವು ಚಿಕ್ಕಪ್ಪ ಅಣ್ಣ ತಮ್ಮದಿರು ಎಲ್ಲರೂ ಇದ್ದಾರೆ. ನಮ್ಮ ಫ್ಯಾಮಿಲಿನೇ ಐತೆ. ಲಾಸ್ಟ್ ಫೋನ್ ಮಾಡಿದ್ದೆ ಯಾವಾಗ? ಈಗ ಹೋಗ್ತಾ ಇದ್ದೀವಿ, ಟ್ರಿಪ್ ಗೊತ್ತಿತ್ತು? ಅವರು ರಾತ್ರಿ 2 ಗಂಟೆ ನಾವು ಮಾಡಿರೋದು. ನೀವಿರ್ರಿ, ನಾವು ಹೇಳ್ತೀವಿ, ಮಾತಾಡ್ತೀವಿ ಆಮೇಲೆ ಬಿಡು. ಇದು ಒಂದು ಸಂಬಂಧಿಕರ ಮಾತು. ಅರವಿಂದ್.